ಐಪಿಎಲ್ನ ಚಾಂಪಿಯನ್ ಟೀಮ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದಲ್ಲಿ ಸಿಕ್ಕಾಪಟ್ಟೆ ಚಟುವಟಿಕೆ ನಡೀತಿವೆ. ಒಂದು ಕಡೆ ಐಪಿಎಲ್ನ ರಿಲೀಸ್ನ ಲಿಸ್ಟ್ ರೆಡಿ ಆಗ್ತಾ ಇದ್ರೆ, ಇನ್ನೊಂದೆಡೆ ಫ್ರಾಂಚೈಸಿ ಮಾರಾಟ ಪ್ರಕ್ರಿಯೆ ನಡೀತಿದೆ. ಫ್ರಾಂಚೈಸಿ ಮಾರಾಟದ ವಿಚಾರವನ್ನ ಅಧಿಕೃತವಾಗಿಸಿರೋ ಫ್ರಾಂಚೈಸಿ ಸಿಟಿ ಬ್ಯಾಂಕ್ಗೆ ಡೀಲ್ನ ಜವಾಬ್ದಾರಿಯನ್ನು ವಹಿಸಿದೆ. RCB ಖರೀದಿಗೆ ಹಲವು ಬಿಗ್ ಬುಲ್ಗಳು ಮುಂದಾಗಿದ್ರೆ, ಇವರಿಗೆಲ್ಲ ವಿರಾಟ್ ಕೊಹ್ಲಿ ನಡೆ ಗೊಂದಲವನ್ನ ಮೂಡಿಸಿದೆ. ವಿರಾಟ್ ಕೊಹ್ಲಿ IPL ಆಡ್ತಾರಾ ಇಲ್ವಾ, ಕೊಹ್ಲಿ ಮುಂದಿನ IPL ಆಡಲ್ಲ ಎಂಬ ಸುದ್ದಿಯೇ ನೋಡಿ ಸದ್ಯ RCB ಖರೀದಿಗೆ ಮುಂದಾಗ್ತಿರೋ ಬಿಗ್ ಬುಲ್ಗಳಿಗೆ ಟೆನ್ಷನ್ ತರಿಸಿರೋದು. ಕೊಹ್ಲಿ ಅಂದ್ರೆ RCB ಅಂದ್ರೆ ಕೊಹ್ಲಿ. ಇವತ್ತು RCBಗೆ ಅತಿ ಹೆಚ್ಚು ಜನಪ್ರಿಯತೆ ಬಂದಿರೋದೇ ವಿರಾಟ್ ಕೊಹ್ಲಿಯಿಂದ. ಇನ್ನು RCB ಬ್ರ್ಯಾಂಡ್ ವ್ಯಾಲ್ಯೂ ಹೆಚ್ಚಾಗ್ತಿರುವುದಕ್ಕೂ ಇದೇ ಕೊಹ್ಲಿಯೇ ಕಾರಣ. ಎಂಥ ಕೊಹ್ಲಿ IPLಗೆ ಗುಡ್ ಬೈ ಹೇಳಿದರೆ RCB ಜನಪ್ರಿಯತೆ, ಬ್ರ್ಯಾಂಡ್ ವ್ಯಾಲ್ಯೂ ಎಲ್ಲವೂ ಕುಸಿಯೋದ್ರಲ್ಲಿ ಅನುಮಾನವೇ ಇಲ್ಲ. ಹೀಗಾಗಿ ಹೊಸ ಖರೀದಿದಾರರು ಕೊಹ್ಲಿ ವಿಚಾರದಲ್ಲಿ ಕ್ಲಾರಿಟಿ ಬಯಸ್ತಿದ್ದಾರೆ. ಹೊಸ ಓನರ್ಸ್ಗೆ ಕೊಹ್ಲಿ ಕಂಡೀಷನ್ ಹಾಕ್ತಾರಾ? ಕೊಹ್ಲಿ IPL ನಿವೃತ್ತಿಯ ಜೋರಾಗಿ ಸದ್ದು ಮಾಡ್ತಾ ಇದ್ರೂ ಕೂಡ ಕೊಹ್ಲಿ ಆಡ್ತಾರೆ ಅನ್ನೋ ಭರವಸೆ ಎಲ್ಲರಲ್ಲೂ ಇದೆ. ಒಂದಲ್ಲ, ಇನ್ನೂ ಹಲವು ಸೀಸನ್ಗಳ ಕಾಲ ಕೊಹ್ಲಿಗೆ ಆಡೋ ಸಾಮರ್ಥ್ಯವೂ ಇದೆ, ಫಿಟ್ನೆಸ್ ಕೂಡ ಇದೆ. ಆದರೆ ಆಡೋದಕ್ಕೂ ಮುನ್ನ ಹೊಸದಾಗಿ ಬರೋ ಓನರ್ಸ್ಗೆ ಕೊಹ್ಲಿ ಹಲವು ಷರತ್ತುಗಳನ್ನು ಹಾಕೋ ಸಾಧ್ಯತೆ ದಟ್ಟವಾಗಿ ಕಾಣ್ತಾ ಇದೆ. ಎಲ್ಲವೂ ಕಮರ್ಷಿಯಲ್ ವ್ಯವಹಾರದ ಮೇಲೆ ನಿರ್ಧಾರವಾಗಲಿದೆ. ಕಮರ್ಷಿಯಲ್ ಕಾಂಟ್ರಾಕ್ಟ್ಗೆ ಬೇಡಿಕೆ ಇಡ್ತಾರಾ? ಕೆಲ ದಿನಗಳ ಹಿಂದಷ್ಟೇ ವಿರಾಟ್ ಕೊಹ್ಲಿ RCBಯ ಕಮರ್ಷಿಯಲ್ ಕಾಂಟ್ರಾಕ್ಟ್ಗೆ ಸಹಿ ಹಾಕಿಲ್ಲ ಎಂದು ಸುದ್ದಿಯಾಗಿತ್ತು. ಇನ್ಫ್ಯಾಕ್ಟ್ ನಿವೃತ್ತಿಯ ರೂಮರ್ ಸಹ ಬಲು ಕಾರಣವಾಗಿದ್ದು ಈ ಸುದ್ದಿಯೇ. ಇದೀಗ ಹೊಸ ಓನರ್ ಬಂದರೆ ಸಹಿ ಹಾಕ್ತಾರಾ ಅನ್ನೋದು ಸದ್ಯದ ಪ್ರಶ್ನೆಯಾಗಿದೆ. ಒಂದು ವೇಳೆ ಸಹಿ ಹಾಕಿದರೂ ಕೂಡ ಹೆಚ್ಚಿನ ಮೊತ್ತಕ್ಕೆ ಕೊಹ್ಲಿ ಡಿಮ್ಯಾಂಡ್ ಇಟ್ಟೇ ಇಡ್ತಾರೆ. ಇದಕ್ಕೆ ಹೊಸ ಓನರ್ಸ್ ಉತ್ತರ ಏನಿರುತ್ತೆ ಅನ್ನೋದರ ಮೇಲೆ ಎಲ್ಲ ನಿರ್ಧಾರವಾಗಲಿದೆ. ನನ್ನ ಕರಿಯರ್ ಕೊನೆಯ ದಿನದವರೆಗೂ ನಾನು RCBಗೆ ಮಾತ್ರ ಆಡೋದು, ಬೇರಾವ ಫ್ರಾಂಚೈಸಿಗೆ ಆಡಲ್ಲ ಅಂತ ವರ್ಷಗಳ ಹಿಂದೆಯೇ ಕೊಹ್ಲಿ ಬಹಿರಂಗಪಡಿಸಿದ್ರು. ಕೊಹ್ಲಿಗೆ ಮುಂದಿನ 5 ವರ್ಷಗಳ ಕಾಲ ಕ್ರಿಕೆಟ್ ಆಡೋ ಎಲ್ಲ ಸಾಮರ್ಥ್ಯವಿದೆ. 5 ವರ್ಷಗಳ ಕಾಲ ಇದೇ ತಂಡದಲ್ಲಿ ಉಳಿಯೋದು ಕೊಹ್ಲಿಯ ಆಸೆ. ಕೊಹ್ಲಿಯ ಆಸೆಯನ್ನ ಈಡೇರಿಸುವ ವಾಗ್ದಾನವನ್ನ ಹೊಸ ಓನರ್ಸ್ ಮಾಡಬೇಕಾಗಿದೆ. 21 ಕೋಟಿಗೂ ಅಧಿಕ ಹಣಕ್ಕೆ ಡಿಮ್ಯಾಂಡ್ ಇಡ್ತಾರಾ? 2025ರ ಮೆಗಾ ಆಕ್ಷನ್ಗೂ ಮುನ್ನ RCB ಕೊಹ್ಲಿಯನ್ನ 21 ಕೋಟಿ ಹಣಕ್ಕೆ ರಿಟೈನ್ ಮಾಡಿಕೊಂಡಿದೆ. ಇದೀಗ ಹೊಸ ಓನರ್ಸ್ ಬಂದರೆ ಬಳಿಕ ಕೊಹ್ಲಿ ಹೆಚ್ಚಿನ ಹಣಕ್ಕೆ ಬೇಡಿಕೆ ಇಡೋ ಸಾಧ್ಯತೆ ಕೂಡ ಇದೆ. ಈ ಹಿಂದೆ ಹಾರ್ದಿಕ್ ಪಾಂಡ್ಯನ ಕರೆತಂದಾಗ ಮುಂಬೈ ಫ್ರಾಂಚೈಸಿಯಲ್ಲಿ ಡೀಲ್ ನಡೆದಂತೆ RCBಯ ಹೊಸ ಓನರ್ಸ್ಗೆ ಕೊಹ್ಲಿಯನ್ನ ಉಳಿಸಿಕೊಳ್ಳಲು ತೆರೆ ಹಿಂದೆ ಹೊಸ ಡೀಲ್ ಮಾಡಿಕೊಳ್ಳೋ ಅವಕಾಶ ಕೂಡ ಇದೆ. ಕೊಹ್ಲಿ ಎಷ್ಟು ಡಿಮ್ಯಾಂಡ್ ಮಾಡ್ತಾರೆ, ಇದಕ್ಕೆ ಹೊಸ ಓನರ್ಸ್ ಒಪ್ತಾರಾ ಅನ್ನೋದರ ಮೇಲೆ ಎಲ್ಲ ನಿಂತಿದೆ. ನಾಯಕನಲ್ಲದಿದ್ರೂ RCB ಡ್ರೆಸ್ಸಿಂಗ್ ರೂಮ್ನಲ್ಲಿ ವಿರಾಟ್ ಕೊಹ್ಲಿಗೆ ವಿಶೇಷವಾದ ಪವರ್ ಇದೆ. ಕೊಹ್ಲಿಯ ಹುಕುಂ ಇಲ್ಲದೆ ಏನೂ ನಡೆಯೋಲ್ಲ. ತಂಡಕ್ಕೆ ಆಟಗಾರರ ಆಯ್ಕೆಯಿಂದ ಹಿಡಿದು ಸಪೋರ್ಟ್ ಸಾಫ್ಟ್ ಆಯ್ಕೆಯವರೆಗೂ ಕೊಹ್ಲಿ ಅಭಿಪ್ರಾಯ ನಿರ್ಣಾಯಕವಾಗಿದೆ. ಕೊಹ್ಲಿ ಫ್ರಾಂಚೈಸಿಯಷ್ಟು ಫ್ರೀಡಮ್ ಹಾಗೂ ಪವರ್ ನೀಡಿದ್ದಾರೆ. ಮುಂದಿನ ದಿನಗಳಲ್ಲಿ ಹೊಸ ಓನರ್ಸ್ ಕೂಡ ಇದೇ ಫ್ರೀಡಮ್ ಹಾಗೂ ಪವರ್ಗೆ ಕೊಹ್ಲಿ ಬೇಡಿಕೆ ಇಡಬಹುದು. RCB ವಿಶ್ವದ ಮೋಸ್ಟ್ ವ್ಯಾಲ್ಯೂಯೇಬಲ್ ಸ್ಪೋರ್ಟ್ಸ್ ಟೀಮ್ಗಳಲ್ಲಿ ಒಂದಾಗಿದೆ. ಈ ಸಕ್ಸಸ್ಗೆ ವಿರಾಟ್ ಕೊಹ್ಲಿ ಅನ್ನೋ ಹೆಸರು ಪ್ರಮುಖ ಕಾರಣ. ಹಿಂದೆಯೂ RCB ಮಾರ್ಕೆಟ್ ವ್ಯಾಲ್ಯೂ ಹೀಗೆ ಇರಬೇಕಂದ್ರೆ ಕೊಹ್ಲಿ ತಂಡದಲ್ಲಿ ಇರಬೇಕಿದೆ. ದೊಡ್ಡ ಬಂಡವಾಳ ಹೂಡಿಕೆ ಮಾಡಿ ತಂಡ ಖರೀದಿಸೋ ಹೊಸ ಓನರ್ಸ್ ಕೊಹ್ಲಿ ಕಂಡೀಷನ್ಗೆ ಒಪ್ಪಿಗೆ ಮಾತ್ರ ಸೂಚಿಸಿದರೆ ಲಾಭ ನೋಡೋಕೆ ಸಾಧ್ಯವಾಗಲಿದೆ. ಇದಾಗಿತ್ತು ಈ ಹೊತ್ತಿನ ಸ್ಪೋರ್ಟ್ಸ್ ನ್ಯೂಸ್. ಮತ್ತಷ್ಟು ಸ್ಪೋರ್ಟ್ಸ್ ನ್ಯೂಸ್ ನೋಡ್ತಾ ಇರಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.